ಹಾಯ್, ನಾನು ನಿಮ್ಮ ದೀಕ್ಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು 7 ತಿಂಗಳ ಗರ್ಭಿಣಿಯರು ಹೇಗಿರಬೇಕು, ಯಾವುದೆಲ್ಲ ಪ್ರಿಕಾಷನ್ನ ಫಾಲೋ ಮಾಡಬೇಕು, ಯಾಕೆ 7 ಮಂತಲ್ಲಿ ಆದಷ್ಟು ಹುಷಾರಾಗಿ ಇರಬೇಕು, ಮಗುವಿನಲ್ಲಿ ಏನೆಲ್ಲ ಬದಲಾವಣೆ ಅಂದರೆ ಬೆಳವಣಿಗೆಯ ಬದಲಾವಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನ ಗರ್ಭಿಣಿ ಸ್ತ್ರೀಯರಿಗೆ 7 ಮಂತಲ್ಲಿ ಲೈಟಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಸಹಜ. ಮತ್ತು ವಜೈನಾ ಪೇನ್ ಆಗೋದು, ಸ್ಟ್ರೆಸ್ ಆಗೋದು ಇಂಥವೆಲ್ಲ ಆಗುತ್ತೆ. ಸೊ ಇದು ಒಂದು ಕಾಮನ್. ಸೊ ಇದಕ್ಕೆ ಹೆದರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ತುಂಬ ಸೀರಿಯಸ್ ಆಗಿ ಪೇನ್ ಬರ್ತಿದೆ ಅಂದರೆ ನಿಮ್ಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ನೋವು ಅಷ್ಟು ಜೋರಾಗಿ ಬರ್ತಿದೆ ಅಂದರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ನೆಕ್ಸ್ಟ್ 7th ಮಂತಲ್ಲಿ ಎಂಥ ಗರ್ಭಿಣಿ ಸ್ತ್ರೀಯರಿಗೂ ಅಷ್ಟೇ ಮಗುವಿನ ವೇಟ್ ಅನ್ನೋದು ಒಂದು 700-800 ಗ್ರಾಮ್ ಆ ಲೆವೆಲಲ್ಲೇ ಇರುತ್ತೆ. ಸೊ 7th ಮಂತ್ ಅಂದರೆ ಹತ್ತತ್ರ 1 kg ಬದಿಗೆ ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಮಂತ್ಗೆ ಡಬಲ್ ಆಗುತ್ತೆ. ಸೊ 7th ಮಂತಲ್ಲಿ ಮಗುಗೆ ಜಾಸ್ತಿ ಎಮೋಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಮಗುಗೆ ಎಮೋಷನ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿ ಇರುತ್ತೆ. ಹೇಗಂದರೆ ನೀವು ನಕ್ಕಾಗ ಮಗುನೂ ಸಹ ಅದು ಹೊಟ್ಟೆ ಒಳಗೇ ಖುಷಿಯಿಂದ ಇರುತ್ತೆ, ಎಮೋಷನ್ ಆಗಿ, ಹಾಗೆ ಒಳ್ಳೆ ಗುಡ್ ಫೀಲಲ್ಲಿ ಇರುತ್ತೆ. ಹಾಗೆ ನೀವು ಬೇಜಾರಾಗಿದ್ದರೆ ಮಗುನೂ ಕೂಡ ಅಂದರೆ ಬ್ಯಾಡ್ ಮೂಮೆಂಟಲ್ಲಿ ಅದು ಕೂಡ ಇರುತ್ತೆ. ನೀವು ಅಳ್ತೀರ ಅಂದರೆ ಅದು ಕೂಡ ಮಗುವಿಗೆ ಗೊತ್ತಾಗುತ್ತೆ. ಯಾಕಂದರೆ ನಿಮ್ಮಲ್ಲಿ ಆಗುವ ಸಣ್ಣ ಸಣ್ಣ ಬದಲಾವಣೆಯೂ ನಿಮ್ಮ ಮಗುವಿಗೆ ಸ್ವಲ್ಪನಾದ್ರೂ ಗೊತ್ತಾಗುತ್ತೆ. ಯಾಕಂದರೆ ನಿಮ್ಮ ಮೈಂಡ್ ಮಗುವಿನ ಬ್ರೈನ್ಗೆ ಎಲ್ಲ ಅರ್ಥ ಮಾಡಿಸುತ್ತೆ. ಹಾಗೆ ಮಗುನೂ ಹೊರಗಡೆ ಮಾತಾಡೋ ಮಾತುಗಳನ್ನು, ಸೌಂಡನ್ನು, ಹಾಗೆ ನೀವು ಕಿರ್ಚೋದಾಗಿರ್ಬೋದು, ಅಳೋದಾಗಿರ್ಬೋದು, ನಗೋದಾಗಿರ್ಬೋದು ಎಲ್ಲವನ್ನು ಅದು ಅಬ್ಸರ್ವ್ ಮಾಡುತ್ತೆ. ಹಾಗೆ ಮಗುವಿನ ಸುತ್ತ ಇರುವ ಅಮ್ಯೂಟಿಕ್ ಫೀಲ್ಡ್ ಅಂತೂ ತುಂಬ ಅಂದರೆ ತುಂಬಾ ಮುಖ್ಯ ಈ ಟೈಮ್ನಲ್ಲಿ. ಯಾಕಂದರೆ ನೀರು ಕಡಿಮೆ ಅಥವಾ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಕಡಿಮೆ ಆದರೆ ಹಣ್ಣಿನ ಜ್ಯೂಸು, ನೀರು, ಮಜ್ಜಿಗೆ ಈ ಥರದ್ದನ್ನು ಸೇವಿಸಿ ಜಾಸ್ತಿ ಮಾಡ್ಕೋಬೋದು. ಹಾಗೆ ಜಾಸ್ತಿ ಇದ್ದರೆ ಕಡಿಮೆ ಮಾಡ್ಕೋಬೇಕಂದ್ರೆ ಜ್ಯೂಸು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು ಸ್ವಲ್ಪ ಮಿತಿಯಾಗಿ ಸೇವಿಸ್ಕೊತ ಬರಬೇಕು. ಆದರೆ ದಿನಕ್ಕೆ 3 ಲೀಟರ್ ನೀರನ್ನು ಕಂಪಲ್ಸಾಗಿ ಕುಡಿಲೇಬೇಕು. ಯಾಕಂದರೆ ಮಗುವಿನ ಮೇನ್ ಮುಖ್ಯವಾಗಿ ಅಮ್ಯೂನಿಟಿಕ್ ಫುಲ್ ಬೇಕೇ ಬೇಕು. ಉಸಿರಾಡೋದಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಅದು ನಾರ್ಮಲ್ ಆಗಿ ಇಟ್ಕೋಬೇಕು ಅಂತಂದು ಹೇಳೋದಾದರೆ 3 ಲೀಟ್ರ್ ನೀರನ್ನು ಕುಡಿಲೇಬೇಕು. ಒಂದು ವೇಳೆ ನಾರ್ಮಲಾಗಿ ಇದೆಯಾ ಇಲ್ವಾ ಅಂತಂದು ತಿಳ್ಕೊಂಡು ನಾರ್ಮಲಾಗಿ ಇಲ್ಲ ಅಂದರೆ ನಾನು ಹೇಳೋ ಪ್ರಿಕಾಷನ್ನ ಫಾಲೋ ಮಾಡಿ. ಹಾಗೆ 7 ಮಂತಲ್ಲಿ ನಿಮ್ಮ ವೇಟ್ ಕೂಡ ಜಾಸ್ತಿ ಆಗಿರುತ್ತೆ. ಹಾಗೆ ಹೊಟ್ಟೆ ಕೂಡ ತುಂಬ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅದ್ರ ಜೊತೆಗೆ ಮಗುವಿನ ಕಿಕ್ಸ್ ಕೂಡ 6 ಮಂತಿಂದ ಜಾಸ್ತಿ ಆಗೋದಕ್ಕೆ ಶುರು ಮಾಡುತ್ತೆ. ಇನ್ನು 7th ಮಂತಲ್ಲಂತೂ ಹೇಳಂಗೆ ಇಲ್ಲ, ತುಂಬಾ ಜಾಸ್ತಿ ಮೂಮೆಂಟ್ ಇರುತ್ತೆ ಮಗುವಿಂದು ಕಿಕ್ಸು. ಆಮೇಲೆ ಕೆಳಗೆ ಮೇಲೆ ತುಂಬ ಕಿಕ್ಸ್ ಇರುತ್ತೆ. ಹಾಗಂತಂದು ಯಾವ ಕಡೆ ನಿಮಗೆ ಇರುತ್ತೆ ಅದರ ಮೇಲೆ ಒಂದು ಕಡೆ ಡಿಪೆಂಡ್ ಆಗಿ ಇರಲ್ಲ ಮಗು. ಅದು ಯಾವ ಕಡೆ ಬೇಕಾದರೂ ತಿರ್ಕಂತ ಕಿಕ್ಸ್ ಮಾಡ್ಕೊತ ಇರ್ಬೋದು. ಮಗು ಒಂದೇ ಕಡೆ ಇರುತ್ತೆ ಅನ್ನೋದು ಸುಳ್ಳು, ಅದ್ರ ಮೇಲೆ ಡಿಪೆಂಡ್ ಮಾಡೋದಕ್ಕಾಗಲ್ಲ. ಹಾಗೆ ಈ ಮಂತಲ್ಲಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಅದು ತುಂಬ ಕಾಮನ್. ಚೂರು ಬರುತ್ತೆ, ಹಾಗೆ ಕ್ರೀಮಿ ಸ್ಟ್ರಕ್ಚರ್ನಲ್ಲಿ ಹೋಗುತ್ತೆ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಾಗೆ ಇನ್ ಕೇಸ್ ಒಂದು ವೇಳೆ ಯೆಲ್ಲೋ ಕಲರ್ ಆಗಿರ್ಬೋದು, ಪಿಂಕಿಶ್ ಆಗಿರ್ಬೋದು, ರೆಡ್ಡಿಶ್ ಕಲರಲ್ಲಿ ಬ್ಲಡ್ ಬರ್ತಿದೆ ಅಥವಾ ವಾಟರ್ ಬ್ರೇಕ್ ಆಗ್ತಿದೆ ಸ್ವಲ್ಪ ಅಂತಂದು ಹೇಳೋದಾದರೆ ತಡ ಮಾಡಬೇಡಿ, ತಕ್ಷಣವೇ ಡಾಕ್ಟರ್ ಹತ್ರ ಹೋಗಿ. ನೆಕ್ಸ್ಟ್ ಹೇಳೋದಾದರೆ ನಾರ್ಮಲ್ ಲೆಂತ್ ಸರ್ವಿಕ್ಸ್ ಆ್ಯಂಡ್ ಶಾರ್ಟ್ ಸರ್ವಿಕ್ಸ್ ಅಂತ ಕೆಲವರಿಗೆ ಆಗುತ್ತೆ. ಕೆಲವರಿಗೆ ಸರ್ವಿಕ್ಸ್ ನಾರ್ಮಲ್ ಆಗಿ ಲೆಂತ್ ಇರುತ್ತೆ. ಇಲ್ಲಿ ಮಾರ್ಕ್ ಮಾಡಿರೋ ಚಿತ್ರನ ಗಮನಿಸಿ, ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಒಂದು ಗರ್ಭದ್ವಾರದ ಮೂಲಕ ಬೇಬಿ ಹೊರಗಡೆ ಬರೋದು ಇದು ಶಾರ್ಟ್ ಆಗಿ ಇತ್ತು ಅಂದರೆ 7th ಮಂತಲ್ಲಿ ಪ್ರೀಮೆಚ್ಯೂರ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ನೀವು ರೆಸ್ಟ್ ಮಾಡಬೇಕು, ಭಾರ ಎತ್ತಬಾರ್ದು, ಹಾಗೆ ಮೆಟ್ಲನ್ನು ಹತ್ತಬಾರ್ದು ಅನ್ನೋ ಮಾಹಿತಿನ ನೀಡ್ತಾರೆ. ಹಾಗೆ ಸ್ಟಿಚಸ್ ಸಹ ಹಾಕ್ತಾರೆ. ಒಂದು ವೇಳೆ ಸ್ಟಿಚಸ್ ಹಾಕಿದರೆ ನೀವು ತುಂಬ ಹುಷಾರಾಗಿ ಇರಬೇಕಾಗುತ್ತೆ. ಯಾಕಂದರೆ ನೀವು ಭಾರವಾಗಿರೋ ವಸ್ತುಗಳನ್ನು ಎತ್ತೋದಾಗಿರ್ಬೋದು ಅಥವಾ ಮೆಟ್ಲನ್ನು ಹತ್ತೋದ್ರಿಂದ ಆ ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ತುಂಬ ಹುಷಾರಾಗಿರಿ.
ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಬೇರೆಯವ್ರಿಗೆ ಸಹಿತ ಶೇರ್ ಮಾಡಿ. ಯಾರೋ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ. ಈ ವಿಡಿಯೋ ಎಂಡ್ ತನಕ ನೋಡಿರೋ ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳ್ತೀನಿ. ಯಾಕಂದರೆ ಇದರಲ್ಲಿ ನಾನು ಮಾತಾಡಿರೋ ಮಾತುಗಳಿಗಿಂತ ನನ್ನ ಮಕ್ಕಳು ಮಾತಾಡಿರೋ ಮಾತಿನ ಸೌಂಡೇ ಜಾಸ್ತಿ ಇದೆ. ಸೊ ಅದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.